ರಾಜಾದಿರಾಜ ರಾಜಮಾರ್ಥಾಂಡ ತೇಜ ವೀರ ಧೀರ ಗುಣಗಂಭೀರವರ ಶತ್ರು ಭಯಂಕರ ಬಲವರ ಧರಾದಂತ ಪ್ರಾಕಾಂಡ ಪ್ರಾವಿಯ ವೀರ ತ್ರಿಭುವನವಲ್ಲ ಹಸ್ತಿನಾಪುರವರೀಶ್ವರ ಗಾಂಧಾರಿ ದೇವಿಯ ಗರ್ಭದ ಜಾತ ಧೃತರಾಷ್ಟ್ರ ಜಯಜಯ ಸುಯೋಧನ ಜೈ ಭವ ವಿಜಯೀ ಭವ ದಿಗ್ವಿಜಯೀ ಭವ. ಹಸ್ತಿನಾವತಿಯ ಚಂದ್ರಕುಲ ಭದ್ರ ಸಿಂಹಾಸನವನ್ನು ರಕ್ಷಿಸಿಕೊಂಡು ಬರುತ್ತಿರುವ ಗಂಗಾತನಯ ಭೀಷ್ಮಾಚಾರ್ಯರೇ, ನನ್ನ ಶತ ಸಹೋದರರಿಗೆ ಅಸ್ತ್ರವಿದ್ಯೆಯನ್ನು ಕಲಿಸಿಕೊಟ್ಟು ಹಸ್ತಿನಾವತಿಯ ಭದ್ರಾಡಳಿತದಲ್ಲಿ ಸಾಮಂತರಾಗಿರುವ ಕುಂಭ ಸಂಬೋದ್ಭವರಾದ ಗುರು ದ್ರೋಣಾಚಾರ್ಯರೇ, ಮಂತ್ರಿ ಮಹೋದಯರು ಆದ ನನ್ನ ಚಿಕ್ಕಪ್ಪ ವಿದುರ ಮಹಾಶಯ, ಅಲ್ಲದೆ ಆ ಪಾಂಡವರಿಗೆ ಸಿಂಹ ಸ್ವಪ್ನವಾಗಿರುವ ಎನ್ನನುಜ ದುಶ್ಯಾಸನ, ನನ್ನ ಪ್ರಾಣಕ್ಕೆ ಪ್ರಾಣವಿದಾಗಿರುವ ಅಂಗಾಧಿಪತಿ ಕರ್ಣ, ಅಲ್ಲದೆ ಕಾಲ ಕಾಲಕ್ಕೆ ತಕ್ಕ ಸಲಹೆಯನ್ನೇ ನೀಡುತ್ತಿರುವ ನನ್ನ ಸಹೋದರ ಮಾವ ಸೌಬಲರಾಜ ಶಕುನಿ, ಶಲ್ಯ, ಸೈಂಧವ, ಅಶ್ವತ್ಥಾಮ, ಭಗದತ್ತ, ಸೋಮದತ್ತ, ಭೂರಿಷ್ಠವಸು, ಸುಶರ್ಮರೇ ಮುಂತಾದ ಮಹಾರಥಿಗಳ ಸುಭದ್ರ ಕೋಟೆಯಲ್ಲಿ ರಾರಾಜಿಸುತ್ತಿರುವ ನನಗೆ ಹುರುಗಳ ಚನನ ಮೆರುಗು ಸ್ವರ್ಗ ಸರಿ ಹೋಲುವಂತಿರೇ. ಮಾವ ಹುರುಗಳ ಚನನ ಮೆರುಗು ಸ್ವರ್ಗ ಸರಿ ಹೋಲುವಂತಿರೇ. ಸ್ವರ ಸಂಪನ್ನ ದೀಪ್ತಿಮಣಿ ಮಗುಟ ಮರ್ಥನಗೆ ದುರೋಧರ ಗುಣ ನಿರ್ಜರೇ ಧನಿಗೆ ದಾನಗೈದ ಕರ್ಣ ಸಹೋದರ ದುಶಾಸನಾದಿಗಳಿರಲ್ಲ ಎಣೆದರೆ ಎನಗೆ ಸುರಸಿಂಧೂತನಯ ಗುರುವಂದ್ಯ ವಿನಯ. ಹೀಗಿರುವಲ್ಲಿ ಸಾಟಿ ಇರುವರೆ ನನಗೆ ಸಾಟಿ ಇರುವರೆ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳು ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಭೀಷ್ಮ ಗುರು ದ್ರೋಣಾದಿಗಳಿರಲು ಶೌರ್ಯದಿ ರಿಪುಗಳ ವಧಿಸದೆ ಬಿಡುವನೆ. ಭೀಷ್ಮ ಗುರು ದ್ರೋಣಾದಿಗಳಿರಲು ಶೌರ್ಯದಿ ನಡುದಳು ರಿಪುಗಳ ವಧಿಸದೆ ಬಿಡುವನೆ. ಈ ಮಾವ ಶಕ್ತಿ ಸಲಹೆ ನೀಡದಿರುವನೆ. ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಈ ಮಾವ ಶಕ್ತಿ ಸಲಹೆ ನೀಡದಿರುವನೆ. ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ಶಾಸನ ಅವರನ್ನು ವಧಿಸದಿರುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ
ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೇ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೇ ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳುತ್ತದೆ ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳುತ್ತದೆ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಬೇ ಪಿತಾಮಹ ಭೀಷ್ಮಾಚಾರ್ಯರಿ ಗುರು ದ್ರೋಣಾಚಾರ್ಯರಿ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅನಾಗರಿಕರಂತೆ ವನವಾಸ ಮಾಡಿಕೊಂಡಿದ್ದ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ದೂತನನ್ನಾಗಿಸಿ ಶ್ರೀಕೃಷ್ಣನನ್ನು ಕಳಿಸಿರುವರಂತೆ. ನೋಡಿದಿರಾ, ಅನಾಗರಿಕರಂತೆ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡಿದ್ದವರ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿದೆ ಎಂಬುದನ್ನು. ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಂಭವಿಸುವುದು. ಏನು ತಾತ, ಯುದ್ಧವೇ ಯುದ್ಧ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಹಾಲೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ಶಾಸನ ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕರಾರು? ಅಗ್ರಜ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣು ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಸಾರ್ವಭೌಮರಿಗೆ ಜಯವಾಗಲಿ. ದ್ವಾರಕಾ ನಗರದಿಂದ ಪುರುಷೋತ್ತಮ ದಯಮಾಡಿಸುತ್ತಿರುವರು. ಏನು ಪುರುಷೋತ್ತಮನೇ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ರಾಜಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನೋ? ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಅವನು ಬಂದವನು ನೇರವಾಗಿ ನನ್ನರ ಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿಪುತ್ರನ ಮನೆಗೆ ಹೋದನಂತೆ. ಚಚೆ, ಹೋಗಲಿ ಬಿಡಿ. ದುರ್ಯೋಧನ ದುರ್ಯೋಧನ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ದೂತನಾಗಿ ಬರುತ್ತಾರೆ. ನಿನ್ನಲ್ಲಿ ಯಾಚನೆಗೋಸ್ಕರವಲ್ಲ. ಯಾರು ಮಾತನಾಡುತ್ತಿರುವುದು? ಓ ಚಿಕ್ಕಪ್ಪ ವಿದುರ ಮಹಾಶಯ, ನನಗೆ ನೀತಿ ಹೇಳುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಆಗಿರಬಹುದು. ಆದರೆ ಏನು ಮಾಡಲಿ, ಕೆಡುವವರನ್ನು ಕಂಡಾಗ ವಿವೇಕವನ್ನು ಹೇಳುವುದು ನಮ್ಮಂತ ಹಿರಿಯರ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಪಿತಾಮಹ ಭೀಷ್ಮರು, ಗುರು ದ್ರೋಣರು ಹಾಗೂ ಶ್ರೀಕೃಷ್ಣ ಸಹೋದರ ದುಶ್ಯಾಸನ, ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಹೊರಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಆಚೆ ದೂಡಿಬಿಡು. ಎಲ್ಲವೋ ವಿದುರ, ಏನು ನುಡಿಯುತ್ತಿರುವೆ? ಏನು ನುಡಿದೆಯೋ ಜ್ಞಾನರಹಿತನೇ ನೀ? ಏನು ನುಡಿದೆಯೋ ಜ್ಞಾನರಹಿತನೇ ನೀ? ಜ್ಞಾನವತ್ತನ ಏನು ನುಡಿದೆಯೋ ಜ್ಞಾನರಹಿತನೇ ನೀ? ಕಳೆಯದ ಸಭೆಗೆ ಆಗಮಿಸಿದೆಯಾದೆಯ ಕುರು ಸಾಮ್ರಾಟನ ಜರಿವಂತಾದೆಯ. ಎಲ್ಲವೋ ವಿದುರ, ಕಳೆಯದ ಸಭೆಗೆ ಆಗಮಿಸಿದೆಯಾದೆಯ ಕುರು ಸಾಮ್ರಾಟನ ಜರಿವಂತ ಯಾರ ಮಾತ್ರ ಸದಿಂದಲೇ ಈ ಪರಿ
ಎಲ್ಲವೋ ವಿದುರ, ಯಾವುದು ನ್ಯಾಯ ಯಾವುದು ಅನ್ಯಾಯ? ಕರೆಯದೆ ಸಭೆಗೆ ಆಗಮಿಸಿದ್ದಲ್ಲದೆ ನಮ್ಮಣ್ಣನ ಮಾತುಗಳಿಗೆ ವಿರುದ್ಧವಾಗಿ ಮಾತನಾಡುತ್ತಿರುವೆಯಾ? ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೊರಡು, ಇಲ್ಲವಾದರೆ ಅನರ್ಥವಾದೀತು, ಎಚ್ಚರ. ದುರ್ಯೋಧನ ದುಶ್ಯಾಸನ, ನನ್ನನ್ನು ಈ ಸಭೆಯಿಂದ ಹೊರಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ ಅವಿವೇಕಿಗಳ! ಹಿಂದೆ ದ್ರೌಪದಿ ವಸ್ತ್ರಾಪರಣ ಕಾಲದಲ್ಲಿ ಪ್ರಳಯ ಭೀಮನು ಪ್ರತಿಜ್ಞೆ ಮಾಡಿದಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಾರ್ಥಿಸಿಕೊಳ್ಳುವಾಗ ಅದನ್ನು ರಕ್ಷಿಸಲೆಂದ ಇಟ್ಟಿದ್ದ ಈ ಬಿಲ್ಲನ್ನು ನಿನ್ನಂತಹ ದುಷ್ಟನ ರಕ್ಷಣೆಗೆ ಬಾರದವರು. ಪ್ರಮಾದವಾಯಿತು ದುರ್ಯೋಧನ. ಪರಮ ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಅವರು ಧನುಧಾರಿಗಳಾಗಿ ಯುದ್ಧಕ್ಕೆ ನಿಂತಿದ್ದರೆ 3 ಲೋಕವನ್ನೇ ಜಯಿಸಬಹುದಾಗಿ ಎಂತ ಅನರ್ಥವಾಯಿತಲ್ಲ ದುರ್ಯೋಧನ. ಕರ್ಣ, ಈತನ ಬೆದರಿಕೆಗೆ ನೀನು ಹೆದರುವುದೇ? ಧಿಕ್ಕಾರವನ್ನು ಸಹಿಸನ ಕುಟಿಲದೊಳು ಧಿಕ್ಕಾರವನ್ನು ಸಹಿಸನ. ಕರ್ಣ, ಧಿಕ್ಕಾರವನ್ನು ಸಹಿಸನ ಕುಟಿಲದೊಳು ಧಿಕ್ಕಾರವನ್ನು ಸಹಿಸನ. ಕೊಪ್ಪಿದ ಪಾಂಡವರು ಕೊರಗುಲಿರ ಕರ್ಣನಿ ಸರಿಸಾಟಿಯಾರಿಹರು. ಕೊಪ್ಪಿದ ಪಾಂಡವರು ಕುರುವೀರ ಕರ್ಣನಿಗೆ ಸರಿಸಾಟಿಯಾರು. ಧಿಕ್ಕಾರವನ್ನು ಸಹಿಸನ ಕುಟಿಲದೊಳು ಧಿಕ್ಕಾರವನ್ನು ಸಹಿಸನ. ಸರ್ಪಾಸ್ತ್ರದ ಹುದಿಗೆ ಸರಿಸಾಟಿಯಾರಿಯವರು ಕೃಷ್ಣನಾಡಿದ ನುಡಿಯು ಎಲ್ಲಾವ ಮನದೊಳಗೆ. ಸರ್ಪಾಸ್ತ್ರದ ಹುದಿಗೆ ಸರಿಸಾಟಿಯಾರಿಯವರು ಕೃಷ್ಣನಾಡಿದ ನುಡಿ ಎಲ್ಲಾವ ಮನದೊಳಗೆ. ಧಿಕ್ಕಾರವನ್ನು ಸಹಿಸನ ಕುಟಿಲದೊಳು ಧಿಕ್ಕಾರವನ್ನು ಸಹಿಸನ. ಕರ್ಣ, ಈತನ ಬಿಲ್ಲಿನಿಂದ ನನಗಾಗುವ ಪ್ರಯೋಜನವಾದರೂ ಏನು? ಅಲ್ಲದೆ ಈತನು ಎಂದು ತಾನೇ ಬಿಲ್ಲನ್ನಿಡದೆ ಯುದ್ಧ ಮಾಡಿದ. ನೀನು ಧೈರ್ಯವಾಗಿ ಈಗ ಎಲ್ಲರೂ ಕೇಳಿರಿ. ಈ ಸಭೆಯಲ್ಲಿ ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿ ಸತ್ಕರಿಸಿದ್ದೇ ಆದರೆ ಅಂತವರು ಕೂಡಲೇ ಸಭೆಯಿಂದ ಆಚೆ ಹೋಗಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೆನಲ್ಲ, ಕೊಡು. ಓ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಅಗ್ರಜ, ಸಿದ್ಧವಾಗಿರುವುದು. ಶ್ರೀಮದ್ಖಂಡ ಭೂಮಂಡಲ ಮಂಡಲಾಧೀಶ ಪ್ರಾಕಾರ ಪ್ರಣಮಿತ ಪಾಧಾರವಿಂದ ಗೋವಿಂದ ಶಕಟ ತೃಣ ಅಕ್ಷೋಹಿಣಿ ಸೈನ್ಯಾಧ್ಯಕ್ಷ ಪ್ರಬಲ ಪ್ರತಾಪ ಮಹಾದಾರಣ್ಯ ಧಾವ ಭೂರಿ ಪ್ರಭಾವ ಯದು ಕುಲಾಪಹಾರ ವಾರ ಸುಧಾಕರ ದುಷ್ಟ ಪ್ರಾಣ ದುರ್ವೀಕರ ಪೂರ್ಣಾನಂದ ಸ್ವರೂಪ ಪೂರ್ಣಾವತಾರ ವಾಸುದೇವ ಕೇಶವ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಈ ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದದ ಬೀಳುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ದುರ್ಯೋಧನ, ಛೇ,
ಚಕ್ರವರ್ತಿಯಾದ ನೀನು ದೂತನಾಗಿ ಬಂದ ನನಗೆ ನಮಸ್ಕರಿಸುವುದೇ? ನನಗೂ ಅದೇ ಸಂದೇಹ. ದುರ್ಯೋಧನನು ಇಳಿದು ಬಂದನೋ ಅಥವಾ ಉರುಳುರುಳಿ ಬಂದನೋ? ಶಕುನಿ! ಕೃಷ್ಣ, ನಿನ್ನ ಕಪಟ ನಾಟಕವು ನಮಗೆ ತಿಳಿದೆಂದು ಭಾವಿಸಿರುವೆಯಾ? ಕೃಷ್ಣ, ಹಟ್ಟಹಾಸದಿ ಮೆರೆವ ದಿಟ್ಟ ಶತ್ರುಗಳ ಎದೆಮೆಟ್ಟಿ ಸಿಳಿಯುವ ಪಟ್ಟುಗಾರ ಈ ಜಟ್ಟಿ ರಣದುರಂದರ ನಿನ್ನಂತಹ ಡಾಂಬಿಕನಿಗೆ ನಮಸ್ಕರಿಸಿದೆನೆಂದು ಹೆಮ್ಮೆಗೊಳ್ಳಬೇಡ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಒಡಗೂಡಿ ಬಂದು ನೋಡಿದ ಮಾತ್ರಕ್ಕೆ ನಿನ್ನಡಿಗೆಡೆಯುವುದೆಂದು ಭಾವಿಸಿದೆಯಾ? ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದು ಆಯಿತು. ಅನೇಕ ವೇಷಗಳನ್ನು ಧರಿಸಿ ಗೋಪಿಕಾ ಸ್ತ್ರೀಯರ ಮನಸ್ಸೆಳೆದದ್ದೂ ಆಯಿತು. ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದದ್ದೂ ಆಯಿತು. ಅಷ್ಟು ಸಾಲದು, ಈಗ ಆ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಬಂದಿರುವೆಯಾ? ನೀನು ಬಂದೇ ಬರುವೆ ಎಂದು ವಿವಿಧ ಭಕ್ಷ್ಯ ಭೋಜನಗಳನ್ನು ಸಿದ್ಧಪಡಿಸಿದ್ದೆ. ಬಂದವನು ನೇರವಾಗಿ ನನ್ನರ ಮನೆಗೆ ಬಾರದೆ ನಿನ್ನ ಹುಟ್ಟುಗುಣಕ್ಕನುಸಾರವಾಗಿ ಈ ದಾಸಿಪುತ್ರ ವಿದುರನ ಮನೆಗೆ ಹೋದೆ. ಏಕೆ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಅವರ ಮನೆಗಳಿಗಾದರೂ ಹೋಗಬಾರದಿತ್ತೆ. ಬಂದವನು ಹೇಗಿದ್ದರೂ ಬಂದಿರುವೆ. ಕೃಷ್ಣ, ದುರ್ಯೋಧನ, ನಿನಗೆ ರಾಜನರ್ತನವೆಂದರೆ ಬಲು ವಿನೋದವಲ್ಲವೇ? ಇರಬಹುದು. ಇರಬಹುದು ಏನು, ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅಗ್ರಜ, ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುರು ತಿಲಕ ಕರುಣಾಳು ಕುರುಭೂಪ ರಾಜೇಶ್ವರ ರೂಪ ಮನೋಗರ ಚಾಪ ವ್ಯಯ ಗಗನ ಪರಮಾಪ್ತ ರಿಪುಭಯಂಕರ ರೂಪ ಮನೋಗರ ಚಾಪ ವ್ಯಯ ಗಗನ ಪರಮಾಪ್ತ ಸೋದರ ಈ ಜಗಬಲ್ಲ ಈ ಜಗಬಲ್ಲ ಈ ಜಗಬಲ್ಲ
ತಿಳಿದವ ಈ ಜಗ ಮಲ್ಲ ಎಲ್ಲವ ತಿಳಿದವ ಈ ಜಗ ಮಲ್ಲ ಎಲ್ಲವ ತಿಳಿದವ ಈ ಜಗ ಮಲ್ಲ ಭಲೆ ಭಲೆ ಸಹೋದರ ನೀಲವೆವದೈ ಚೆಲುವ ಕೃಷ್ಣ ಕುಳಲಾದದೆ ಜಗದ ಜನ ಮರುಗುಳಿವ ಹರೇ ಹರಿದೋ ನಿನಗೆ ಈ ರಾಜಸಭೆಯ ನರ್ತಕಿಯೇ ನಮನ ನಮನ ಏನು ಹೇಳಿದ್ರಿ ಕೃಷ್ಣ? ಏನು ಹೇಳಿದ್ರಿ? ಎಲ್ಲಿ ಮತ್ತೊಮ್ಮೆ ಅದನ್ನೇ ಕ್ಷಮಿಸಿ ಭೀಮನಿ ನೀವೆನೋ ಕಡುಬೈರಿ ನಮ್ಮ ಹಸ್ತಿನಪುರ ದೊರೆಯ ಹದದಾರಿ ಭೀಮನಿ ನೀವೆನೋ ಕಡುಬೈರಿ ನಮ್ಮ ಹಸ್ತಿನಪುರ ದೊರೆಯ ಹದದಾರಿ ಇವನಿಗೆ ಸಾಟಿ ಯಾರಿಗರಿದರೆಯೋ ಇವನಿಗೆ ಸರಿಸಾಟಿ ಯಾರಿಗರಿದರೆಯೋ ಇವನಿಗೆ ಸರಿಸಾಟಿ ಯಾರಿಗರಿದರೆಯೋ ಇವನಿಗೆ ಸರಿಸಾಟಿ ಯಾರಿಗರಿದರೆಯೋ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಛಲ
ಬಲದಲ್ಲಿ ಸರಿದಾಟಿಯಾದಿಗ ಕರುಣಾಳು ಗುರು ರಾಜೇಶ್ವರ ಗುರು ಕುಲ ತಿಲಕ ಮಗುಟೇಶ್ವರ ಧೀರ ಗುರು ವಂಶ ಕುಲ ತಿಲಕ ಮಗುಟೇಶ್ವರ ಧೀರ ಕರುಣಾಳು ಗುರು ರಾಜೇಶ್ವರ 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 ಭಲೆ ಭಲೆ ನರ್ತಕಿಯರೇ, ಮುರಾರಿಯು ಸಭೆಗೆ ಬಂದ ಉದ್ದೇಶವನ್ನು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ನೀವು ಈ ರೀತಿ ಮಾಡದೆ ಹೋದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿವೆ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸುವಂಥದ್ದೆಂದು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರು, ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವಿರು. ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಪಾಂಡವರು ಅಲ್ಲದೆ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಸಭಾಸದರೇ, ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿರುವ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರೋಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾ ಅಪರಾಧಗಳನ್ನು ಮನ್ನಿಸಿ ನಿಮ್ಮಲ್ಲಿ ಶಾಂತಿಗಾಗಿ ಪ್ರಯತ್ನಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರ, ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು, ಇದೇ ನನ್ನ ಅಭಿಮತ. ಸುಯೋಧನ, ರಕ್ತಪಾತಕ್ಕಿಂತ ಶಾಂತಿಯೇ ಉತ್ತಮವಲ್ಲವೇ? ಏತಕ್ಕೆ ಅನುಜರೋಳ್ ಬಿಡುಪಂತ, ಏತಕ್ಕೆ ಅನುಜರೋಳ್ ಬಿಡುಪಂತ, ಸಲ್ಲದು ವೈರ ಸಾಧಿಸದಿರು ಚಲ, ಸಲ್ಲದು ವೈರ ಸಾಧಿಸದಿರು ಚಲ, ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ್ಯ, ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ್ಯ, ದುರುಳರ ಬೋಧೆಗೆ ಕಿವಿಗೊಡದಿರು ಜೋಗೆ, ದುರುಳರ ಬೋಧೆಗೆ ಕಿವಿಗೊಡದಿರು ಜೋಗೆ, ರಾಜ್ಯವನಿತ್ತು ಜಗವನ್ನು ಪಾಲಿಸು, ರಾಜ್ಯವನಿತ್ತು ಜಗವನ್ನು ಪಾಲಿಸು, ಏತಕ್ಕೆ ಅನುಜರೋಳ್ ಬಿಡುಪಂತ ಬಿಡುಪಂತ ಬಿಡುಪಂತ. ವತ್ಸ ದುರ್ಯೋಧನ, ಶಾಂತಿ ಸಂಧಾನಕ್ಕಾಗಿ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ.
ಇದೀಗ ಸಂಧಿಗೆ ಸುಸಮಯ. ನಿನ್ನ ಹಠದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರು ಹದ್ಯರೇನು? ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ನಿನಗೆ ಈ ರಾಜ್ಯದ ಮೇಲೆ ಎಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಆ ಪಾಂಡವರಿಗೂ ಇದೆ. ಶ್ರೀಕೃಷ್ಣನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ಇದೇ ನನ್ನ ಅಭಿಮತ. ಯಾರು ಯಾರು ಮಾತನಾಡುತ್ತಿರುವುದು? ಓ ಚಿಕ್ಕಪ್ಪ ವಿದುರ ಮಹಾಶಯ, ನನಗೆ ನೀತಿ ಹೇಳುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಆಗಿರಬಹುದು. ಆದರೆ ಏನು ಮಾಡಲಿ, ಕೆಡುವವರನ್ನು ಕಂಡಾಗ ವಿವೇಕವನ್ನು ಹೇಳುವುದು ನಮ್ಮಂತರ ಹಿರಿಯರ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಪಿತಾಮಹ ಭೀಷ್ಮರು, ಗುರು ದ್ರೋಣರು ಹಾಗೂ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ಹೆಚ್ಚಾಗಿ ನಾನು ಏನಿರಲಾರೆ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು, ಆದರೆ ನೀನು ಇಚ್ಛೆ ಪಡೆದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೊಲ್ಲೇ? ನಿನಗಾಗಲಿ, ದ್ರೋಣರಿಗಾಗಲಿ, ಭೀಷ್ಮರಿಗಾಗಲಿ, ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷ ಕಂಡು ಬರುತ್ತಿರುವುದಲ್ಲವೇ? ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದ್ದೀರಿ. ಕೃಷ್ಣ, ದುರ್ಯೋಧನ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹುಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನೀ ಮರಳು ಮಾತಿಗಳಿಗೆ ಹೊಡಂಬಡುವ ಬುದ್ಧಿಹೀನನಲ್ಲ ಈ ಚಲದಂಕ ಮಲ್ಲ ಕೌರವೇಶ್ವರ. ನನ್ನ ನರನಾಡಿಗಳಲ್ಲಿ ಹರಿಯುತ್ತಿರುವುದು ಶುದ್ಧ ಕ್ಷತ್ರಿಯನ ರಕ್ತವೇ, ಪರಂತು ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕ್ಪಟತ್ವವನ್ನ. ರಾಯಭಾರಿ, ಗೋಕುಲ ವಿಹಾರಿ, ಏನಂದೆ ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಆಹಾ, ಆಗಲ್ಲ ಹೇಳುವೆನು ಕೇಳು ಕೃಷ್ಣ. ನನ್ನನ್ನೇ ಸದಮೆಡೆಯಬೇಕೆಂದಿರುವನಲ್ಲವೇ ಓ ನಿನ್ನ ಬಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನು, ನನ್ನ ಪ್ರಾಣ ಮಿತ್ರನಾದ ಅಂಗಾಧಿಪತಿ ಕರ್ಣನನ್ನು ವಧಿಸಬೇಕೆಂದಿರುವನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ. ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿರಂತರವೂ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡುತ್ತಿರುವರಲ್ಲವೇ ಆ ನಿನ್ನ ಮತಿಗೆಟ್ಟ ಪಾಂಡವರು. ಅದು ದುರಾಶಯ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಭರತಖಂಡದಲ್ಲಿಯೇ ತಮ್ಮ ಧ್ವಜಪತಾಕೆಯನ್ನು ಹಾರಿಸುವ ಯೋಜನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಹೇಳಿ ಪಾಂಡವರು. ಅದು ದುರಹಂಕಾರ. ನಾವೇ ಸಮರ್ಥರು, ನಾವೇ ಜಯಶೀಲರು, ನಾವೇ ಪ್ರತಾಪ ಸಿಂಹರೆಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಲಜ್ಜೆಗೆಟ್ಟ ಪಾಂಡವರು. ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ಈ ಸಭೆಯಲ್ಲಿ ನೀವಾರೇ ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಕೃಷ್ಣ, ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪದ ಜ್ವಾಲೆಯು
ನಿನ್ನೆ ಯುದ್ಧದ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಪಾಂಡವರೇ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು. ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬೇರು ಬೇಸರವು. ನಾಡು ದೊರೆಯದು ಕಾಡಿಗೋಗಲಿ, ನಾಡು ದೊರೆಯದು ಕಾಡಿಗೋಗಲಿ, ನೀಡಲಾಗದೆ ರಾಜ್ಯವನ್ನು, ನೀಡಲಾಗದೆ ರಾಜ್ಯವನ್ನು. ವ್ಯರ್ಥ ಪಾಂಡವರ ಬೆಟ್ಟಿ ಮೆರೆಯುತ್ತದೆ, ಮುಕ್ಕಿಕೊಳ್ಳುವೆ ದರೆಯೊಳಗೆ, ಮುಕ್ಕಿಕೊಳ್ಳುವೆ ದರೆಯೊಳಗೆ, ಮುಕ್ಕಿಕೊಳ್ಳುವೆ ನಾನು ದರೆಯೊಳಗೆ. ಆ ಪಾಂಡವರ ಸೇನಾ ಸಮುದ್ರವನ್ನೇ ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ಪುಂಡ ಭೀಮ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವನು. ಹೋಗು ಕೃಷ್ಣ, ಸಮರವೇ ಸಿದ್ಧ, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಓ ನನ್ನ ಪರಮ ವೈರಿ ಅರ್ಜುನನ ಮೇಲೆ ನನ್ನ ಹಾಗೆ ತೀರದ ಹೊರತಾಗಿ ಈ ರಾಧೆಯನಿಗೆ ಪೃಷ್ಠಾನ್ನ ವೃತ್ತಿಸುವುದಿಲ್ಲ. ರಾಜೇಂದ್ರ ಕರ್ಣ, ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ, ಒದಿಗೆಟ್ಟು ನುಡಿದಿರೇಗೆ ಮಹಾರಥಿಕರೆಂದೆನಿಸಿ, ಒದಿಗೆಟ್ಟು ನುಡಿದಿರೇಕೆ ಮಹಾರಥಿಕರೆಂದೆನಿಸಿ, ದುರುಳಪಾತ್ತನ ಶಿರವ ಹರಿಪತನಕ, ದುರುಳಪಾತ್ತನ ಶಿರವ ಹರಿಪತನಕ ಶೋಧಿಯೇ ಈ ಅಂದ ದಿಬಗೆ ರಾಜೇಂದ್ರ, ಕರ್ಣ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ಮನೋಜ್. ದುಷ್ಟರಿಗೆ ಸ್ವಾಭಾವಿಕವಾದ, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಇವರಂತೆಯೇ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈರತ್ವದಿಂದಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸಗೊಯ್ಯಲು ಇಚ್ಛಿಸುವೆಯ. ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ, ಆ ಆ ಕೇವಲ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನಧನಗಳನ್ನು ಅರ್ಪಿಸಲು ಸಿದ್ಧನಾಗಿರುವ ನನ್ನ ಧರ್ಮ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ, ಒಪ್ಪಲಾಗದು. ಹೌದಲ್ಲವೇ ಮಿತ್ರ? ಹೌದೌದು ಮಿತ್ರ. ಕೃಷ್ಣ, ಕೇಳಿದೆಯಲ್ಲವೇ? ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಒಪ್ಪುವುದಿಲ್ಲ, ಒಪ್ಪಲಾಗದು. ಬಲೆ ಬಲೆ ಅಂಗಾದೀಪ, ನಿನ್ನ ದರ್ಪದ ನುಡಿಗಳಿಂದ ಈ ವೇದವಾಗ್ನಿಯ ಕಂಠ ಬಿರಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮಿ ಜಯಿಸಿ ದುರಾಶ, ಭಾರತ ಭೂಮಿ ಜಯಿಸಿ ದುರಾಶ, ಸಮಾನ ಶೌರ್ಯದ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಶ, ಜಯಿಸಿ ಕರೆಸಿಗಲೇ ಅನುಜಾತರ, ಕರೆಸಿಗಲೇ ಅನುಜಾತರ,
ಧರೆಯ ನೆತ್ತು ಖ್ಯಾತಿ ಪಡೆ ಸುಖಿಯಾಗುವೀರ ವೈರವನೇ ನೀಗಿ ನೀ ಸೈರಣೆಯಂ ತಾಳೈ ದುರ್ಯೋಧನ ವೈರವನೇ ನೀಗಿ ನೀನ್ ಸೈರಣೆಯ ತಾಳೈ ತಾಳೈ ಬಲು ಧರ್ಮ ನಿರ್ಗತ ಗುಣ ಚರಿತ ಕರುಣ ಭರಿತ ವರಗುಣಗಿತ ನೆನೆಸಿ ಬಾಳೈ ಬಲು ಧರ್ಮ ನಿರ್ಗತ ಗುಣ ಚರಿತ ಕರುಣ ಭರಿತ ವರಗುಣಗಿತ ನೆನೆಸಿ ಪೊರೆಯಿದರೆಯ ಭಾರತ ಭೂಮಿ ಜಯಿಸಿ ದುರಾಯ ಸಮಾನ ಶೌರ್ಯ ಸಾಧಕ ನಿರಾಕರಿಸದಿರೈ ಭಾರತ ಭೂಮಿ ಜಯಿಸಿ ದುರಾಯ ಜಯಿಸಿ ದುರ್ಯೋಧನ, ಈ ನಿನ್ನ ಗುರು ಹಿರಿಯರು ಬಂಧುಗಳನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬರ ಸಲುವಾಗಿ ಕುರುಕುಲವನ್ನೇ ನಾಶಗೈಯುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು. ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಪ್ರೀತಿಯ ಹೊರತಾಗಿ ಅವರಿಗೆ ಮತ್ತೇನೂ ಬೇಡ. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ ಮುಂದೊರಗುವ ಭೀಷಣ ಯುದ್ಧದಿಂದ ಮಾನವ ಧರ್ಮವನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುಪತಿ? ಪಾಂಡವರು ಜೂಜಾಡಿ ಸಕಲ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ಸವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನೇ ಪರಂತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಏನೆಂದೆ ಕೃಷ್ಣ? ಪಾಂಡವರನ್ನು ಪುರುಷ ಪ್ರಧಾನರೆಂದರು ಹೂಯ. ಛಾತ್ರ ಧರ್ಮವಿದೆ ಆ ಹೇಳಿ ಪಾಂಡವರಲ್ಲಿ ಕೃಷ್ಣ ಛಾತ್ರ ಧರ್ಮವಿದೆ ಆ ಹೇಳಿ ಪಾಂಡವರಲ್ಲಿ ರೂಢಿಯೊಳಗವರದೆನ್ನುಂಟು ಶ್ರೇಷ್ಠರೆನಿಬ್ಬರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಹರಿತು ನೀನಿದಲ್ಲವಾ ಹರಿತು ನೀನಿದಲ್ಲವ ಭ್ರಾಂತಿ ಮೂಡಿದೆಯ ಮುಕುಂದ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮವೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಮುಕುಂದ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದಿದೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಪಾಪಾಶಯ. ಕುರುಪಿತ ಭೀಷ್ಮರೇ, ಇದು ಯಾವ ನ್ಯಾಯ?
ಕಪಟವನ್ ಭರತ ಭೂಮಿಗೆ ಸ್ವತಂತ್ರರಾರೋ ಭರತ ಭೂಮಿಗೆ ಸ್ವತಂತ್ರರಾರೋ ಕುರುಕುಲಕ್ಕೆ ಕುರುದ್ರೋಣರೇ ಕುರುದ್ರೋಣರೇ ಇದು ಯಾವ ಧರ್ಮ ಕಪಟ ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದರಿತು ದುಡುಕಬೇಡ ಸಮಭಾಗವನಿತ್ತು ಸುಖದಿ ಬಾಳಿ ಪಾಪಾಶಯ ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯ? ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಯೂತ ಕೇಳದದ್ದನ್ನು ಮರೆತೆಯ? ವಾರುಣಾವತದ ಅರಿಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಗಳಲ್ಲಿ ಮಗ್ನನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಆ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆಯ ಕಟ್ಟಾಳು ಈ ಕಲಿ ಗೌರವೇಶ್ವರನನ್ನು ಕಂಡು ಅಂದು ಮಯಸಭೆಯಲ್ಲಿ ಕೈ ಚಪ್ಪಾಳೆ ತಟ್ಟಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ. ಓ ನಿನ್ನ ಪಾಂಡವರ ಸತಿ ಪಾಂಚಾಲಿ, ಹಂದೆ ತೊಟ್ಟೆನು ಕೃಷ್ಣ ಛಲವೆಂಬ ಈ ವಜ್ರ ಕವಚವನ್ನು ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಸ್ವಯಂ ಬಾಲ್ಕೆರೆದು ನಿಂತರೂ ಸರಿಯೇ ಕಲಿಹಂಸದಿಂದ ನಿರ್ಮಿತವಾದ ಈ ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡಿವಿನಲ್ಲಿ ಕೊಚ್ಚಿಕೊಂಡು ಹೋದರೂ ಸರಿಯೇ ಅಷ್ಟೈಶ್ವರ್ಯ ಸಂಪನ್ನ ಕುರುಕುಲ ದೀಪ ಅಭಿಮಾನ ಧನನೆಂಬ ನಾನು ಈ ಹಸ್ತಿನಾವತಿಯ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಮಣ್ಣಿಗೋದರೂ ಸರಿ ಛಲ
ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಏನು ಮುರಹರಿಯೇ ಹಠ ಮಾಡಿ ರಾಜ್ಯವ ಕೃಷ್ಣ ಏನು ಮುರಹರಿಯೇ ಹಠ ಮಾಡಿ ರಾಜ್ಯವ ಛಲವನ್ನು ಬಿಡದಲೆ ಕಡುಕಲಿ ದರ್ಪದಿ ಛಲವ ಜಯಿಸಿದನ ಮುದಲಿದರೆ ಕೊಡುವುದಿಲ್ಲವೋ ರಾಜ್ಯವ ಕಡಿಯವಾದುದು ಧೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜ್ಯವ. ಕಡಮತಿ ಪಾಂಡವರೆಂದರೆ ಎನಗೆ, ಕಡಮತಿ ಪಾಂಡವರೆಂದರೆ ಎನಗೆ ಒಡಲೊಳಗುರಿವುದು ಏಕೈಯಲ್ಲಿನ. ದಡಮತಿ ಪಾಂಡವರೆಂದರೆ ಎನಗೆ ಒಡಲೊಳಗುರಿವುದು ಏಕೈಯಲ್ಲಿನ. ಛಲವಂ ಬಿಡೆನು ಛಲವಂ ಬಿಡೆನು ನೆಲವಂ ಒಡೆನು ಕೊಡುವುದಿಲ್ಲವೋ ರಾಜ್ಯವ. ಕಡೆಯವಾದುದು ಧೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನನ್ನನ್ನು ಎನ್ನಡನೆ ಇದ್ದವ, ಆ ಪಾಂಡು ನನ್ನನ್ನು ಎನ್ನಡನೆ ಇದ್ದವ. ಮಾಡಿ ಗೆಲ್ಲಲಿ ರಾಜ ಧೀರತ್ವದಿ, ಯುದ್ಧ ಮಾಡಿ ಗೆಲ್ಲಲಿ ರಾಜ ಧೀರತ್ವದಿ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ಧೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ. ನಾವು ಸಮರ ಯಜ್ಞದಲ್ಲಿ ದೀಕ್ಷಾಬದ್ಧರಾಗಿರುತ್ತೇವೆ. ಆ ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರಥಿಕರ ಘೋಷ ಸಂಧಾನದಿಂದೆಂದಿಗೂ ರಾಜ್ಯ ದೊರಕುವುದು. ಛಲ ತೊಟ್ಟು ಮಾಡುವೆನು ಯುದ್ಧ, ಕಡಾಕಡಿ ಸತ್ತರೆ ಸಾಯುವುದು, ಬದುಕಿದರೆ ಅಖಂಡ ಸಂತೋಷ. ಹೋಗು, ಹೋಗಿ ಹೇಳು ಆ ನಿನ್ನ ಹೇಳಿ ಪಾಂಡವರಿಗೆ ಯುದ್ಧಕ್ಕೆ ಬೇಕಾದ ಸಮಗ್ರ ಸಲಕರಣೆಗಳನ್ನ ಅಣಿಪಡಿಸಿಕೋ ಎಂದು. ಕತಿ ಬೇಡೈಸು ಯೋಧನನೇ ತೋರಿ ಗಂಗಾತಿಗಳು ಸೈರನೆ, ಕತಿ ಬೇಡೈಸು ಯೋಧನನೇ ತೋರಿ ಗಂಗಾತಿಗಳು ಸೈರನೆ. ಅದೇ ನಿಂದು ಬದರುವೆ, ಅದೇ ಮಾತು ಬದರುವೆ, ಅದೇ ನಿಂದು ಬದರುವೆ, ಅದೇ ಮಾತು ಬದರುವೆ. ಉಲಹಿನ ನಿಮ್ಮ ಮನದೆಯ ನಡೆಯಲು ನಡೆಯದೆ ಬಿಡುವೆ, ಉಲಹಿನ ನಿಮ್ಮ ಮನದೆಯ ಸುರಳಲು ನಡೆಯದೆ ಬಿಡುವೆ. ಕತಿ ಬೇಡೈಸು ಯೋಧನನೇ ತೋರಿ ಗಂಗಾತಿಗಳು ಸೈರನೆ, ಕತಿ ಬೇಡೈಸು ಯೋಧನನೇ ತೋರಿ ಗಂಗಾತಿಗಳು ಸೈರನೆ. ಕದನದಲ್ಲಿ ನಿನ್ನ ಮನವಲಡಗಿವ, ಕದನದಲ್ಲಿ ನಿನ್ನ ಮನವಲಡಗಿವ. ಚತುರದಲ್ಲಿ ಮರುಳೆ ಮಂದಮತಿಯಂತೆ ಮುಂದನರಿಯದೆ ಭವ, ಮಂದಮತಿಯಂತೆ ಮುಂದನರಿಯದೆ ಗಂಧುಲವಾ ಪಡುವೆ, ನೀ ಗಂಧುಲವಾ ಪಡುವೆ. ಸೈರಿಸಬಲ್ಲವರಾರಿದ ಸೈರಿಸಬಲ್ಲವರ ಪರಮ ಪುರುಷನೆಂಬ ಬಿರುದನು ಪಡೆಯುವ ಅಡಗಿದೆ ನಡುಕರು. ಪರಮ ಪುರುಷನೆಂಬ ಬಿರುದನು ಪಡೆಯುವ ಅಡಗಿದೆ ನಡುಕರು. ಕಟಿ ಬೇಡೈಸು ಯೋಧನನೇ ತೋರಿ ಗಂಗಾತಿಗಳು ಸೈರನೆ, ಕಟಿ ಬೇಡೈಸು ಯೋಧನನೇ ತೋರಿ ಗಂಗಾತಿಗಳು ಸೈರನೆ, ಸೈರನೆ ಸೈರನೆ ಸೈರನೆ.
ಕೊನೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟಿಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುಕುಲ ಕಳಂಕ ಸ್ವರೂಪ. ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಿ. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ಅದನ್ನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನಿಟ್ಟಿದ್ದೇನೆ. ಯಾರಿಗೋ? ಮತ್ತಾರಿಗೆ? ಸುಯೋಧನನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವ ಮೊದಲು ಸುಯೋಧನ ನಿನ್ನೆ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವನ್ನು, ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತ ಕಾರಣಗಿಯೇ ಸ್ವೀಕರಿಸುವೆನು. ಸ್ವೀಕರಿಸಿ. ಸಹೋದರ ದುಶ್ಯಾಸನ, ಬಂಧಿಸಿ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ನಿನ್ನೆ ದುಡುಕತನಕ್ಕೆ ತಕ್ಕ ಬುದ್ಧಿಯನ್ನೇ ಕಲಿಸುವೆವು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವಿರ? ವ್ಯರ್ಥ. ಇದು ನಿಮ್ಮಿಂದಾಗದು. ಈಗ ಬಂಧಿಸಿ ನನ್ನನ್ನು. ಸಹೋದರ ಬಂಧಿಸು. ಕೃಷ್ಣ